ಹಲೋ ಮುದ್ದು ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ ಮ್ಯಾಮ್. ಇವತ್ತೊಂದು ಸೂಪರ್ ಡೂಪರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ. ಯಾವುದದು ಅಂತ ಹೇಳಿದ್ರೆ, ನಮ್ಮ ಬಯಾಲಜಿ ಜೀವಶಾಸ್ತ್ರದಲ್ಲಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂತ ಒಂದು ಚಾಪ್ಟರ್ ಇದೆ, ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಒಂದು ಚಾಪ್ಟರ್ ಇದೆ. ಈ ಚಾಪ್ಟರಿಂದ ಒಂದು ಡಯಾಗ್ರಾಮ್ ಬರುತ್ತೆ ನಮ್ಮ ಬೋರ್ಡ್ ಎಕ್ಸಾಮ್ಗೆ ಅಥವಾ ನಿಮ್ಮ ಎಸ್ಎ ಎಕ್ಸಾಮ್ಗೋ ಅಥವಾ FA2 ಎಕ್ಸಾಮ್ಗೆ ಒಂದು ಡಯಾಗ್ರಾಮ್ ಬರುತ್ತೆ. ಯಾವುದದು ಡಯಾಗ್ರಾಮ್ ಅಂತ ಹೇಳಿದ್ರೆ ನಮ್ಮ ಬ್ರೈನ್ ಮೆದುಳು ಡಯಾಗ್ರಾಮ್ ಬರುತ್ತೆ. ಸೊ 4 ಮಾರ್ಕ್ಸ್ ಅಂತೂ ಪಕ್ಕಾ ಕ್ವಶನ್ ಮಕ್ಕಳ. ಆ ಡಯಾಗ್ರಾಮನ್ನು ನಾನಿವತ್ತು ಈಸಿಯಾಗಿ ಹೇಗೆ ಬರೆಯೋದು ಚಿತ್ರನ ಅಂತ ಹೇಳ್ಕೊಡ್ತಿದ್ದೇನೆ. ಸೊ ತಡ ಮಾಡದೆ ನಮ್ಮ 4 ಮಾರ್ಕ್ಸನ್ನ ಮಾಡ್ಕೊಂಡು ಪಾಕೆಟ್ ಒಳಗಡೆ ಹಾಕೊಳ್ಳೋದಕ್ಕೆ ಈಸಿ ಡಯಾಗ್ರಾಮ್ ಇದು ಈಸಿಯಾಗಿ ಹೇಳ್ಕೊಡ್ತಿದ್ದೀನಿ. ಸೊ ಬನ್ನಿ ಶುರು ಮಾಡೋಣ ಹೇಗೆ ಡ್ರಾಯಿಂಗ್ ಮಾಡೋದು ಅಂತ. ಓಕೆ, ನಿಮಗೆ ಪ್ರೊಟ್ರಾಕ್ಟರ್, ಕೋನ ಮಾಪಕ ಎಲ್ಲ ಗೊತ್ತಿದೆಯಲ್ವಾ? ಅರ್ಧ ಚಂದ್ರಾಕೃತಿ ಆಫ್ ಮೂನ್ ಶೇಪಲ್ಲಿದೆ ಅಲ್ವಾ? ನೀವು ಬೇಕಾದರೆ ಪ್ರೊಟ್ರಾಕ್ಟರನ್ನು ಯೂಸ್ ಮಾಡ್ಬೋದು. ಇಲ್ಲ ಮ್ಯಾಮ್ ಫ್ರೀ ಹ್ಯಾಂಡಲ್ಲೂ ನಮಗೆ ಹಾಕಕ್ಕಾಗತ್ತೆ ಅಂತ ಹೇಳಿದ್ರೆ ಫೈನ್. ಸೊ ನಾವೇನು ಮಾಡೋಣ, ಫಸ್ಟ್ ಬಂದುಬಿಟ್ಟು ಒಂದು ಆಫ್ ಮೂನ್ ಆಕಾರಕ್ಕೆ ಒಂದು ಚಿತ್ರನ ಬರ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಇರಲಿ, ಓಕೆನಾ? ಇಲ್ಲಿ ಸ್ವಲ್ಪ ಕೆಳಗಡೆ ಬಂದಿರಲಿ. ಓಕೆ, ಮಧ್ಯದಲ್ಲಿ ನಮ್ಮ ಮಿಡ್ ಬ್ರೈನ್ ಅಂತ ಇದೆ ಅಲ್ವಾ, ಮಧ್ಯ ಮೆದುಳು ಅಂತ, ಅದನ್ನು ಫಸ್ಟು ಬರ್ಕೊಳ್ಳೋಣ. ಓಕೆ, ಈ ಥರ ಸ್ವಲ್ಪ ಇನ್ಕ್ರೀಸಿಂಗಲ್ ಆರ್ಡರಲ್ಲಿ ಹೋಗಿ ಲೈನ್, ಓಕೆನಾ? ಅದಾದಮೇಲೆ ಇಲ್ಲಿ ಸ್ವಲ್ಪ ಕ್ರಾಸಾಗಿ ಬರಲಿ. ಓಕೆ, ಇಲ್ಲಿ ಸ್ವಲ್ಪ ಕ್ರಾಸಾಗಿ ಬರಲಿ, ಓಕೆನಾ? ಸ್ವಲ್ಪ ಡಿಸೈನ್ ಥರ. ಓಕೆ, ಒಳಗಡೆ ಹೋಗುತ್ತೆ ಮತ್ತು ಹೊರಗಡೆ ಬರುತ್ತೆ, ಓಕೆನಾ? ಈ ಥರ ಒಂದು ಬ್ರೆಡ್ ಪೀಸ್ ಥರ ಅಂದ್ಕೊಳ್ಳಿ, ಓಕೆನಾ? ಓಕೆ, ನೆಕ್ಸ್ಟ್ ಈ ಕಡೆ ಲೈನೂ ಈ ಥರ ಬರುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡಬೇಡ, ಸ್ವಲ್ಪ ಚಿಕ್ಕದ ಲೈನ್ ಇರಲಿ. ಇದನ್ನು ಸ್ವಲ್ಪ ಹತ್ರ ತೊಗೊಂಡು ಹೋಗೋಣ. ಓಕೆ, ಇಲ್ಲಿಂದ ಒಂದು ಲೈನ್ ಬರಲಿ, ಡಿಸೈನ್ ಮಾಡೋಣ, ಓಕೆನಾ? ಈ ಥರ ಆಗಲಿ. ನೀವು ಇದನ್ನು ಕೂಡ ಈ ಥರ ಬಂದುಬಿಟ್ಟು ಇವೆರಡು ಅಟ್ಯಾಚ್ ಆಗ್ತಿರೋ ಥರ ಬರೀರಿ, ಓಕೆನಾ? ಇಷ್ಟು ಆದಮೇಲೆ ನೆಕ್ಸ್ಟು ಇಲ್ಲಿಗೆ ಒಂದು ಸ್ವಲ್ಪ ಡಿಸೈನ್ ಮಾಡೋಣ. ಯಾವ ಥರ ಡಿಸೈನ್ ಅಂತ ಹೇಳಿದ್ರೆ ಇಲ್ಲಿ ತೋರಿಸ್ತದೆ ನೋಡಿ, ಯಾವ ಥರ ಡಿಸೈನ್ ಅಂತ. ಈ ಥರ. ಓಕೆ, ಇದು ಆಯ್ತಲ್ವಾ? ಇದು ಆಯಿತು ಅಂತ ಹೇಳಿದ್ರೆ ಔಟ್ಲೈನ್ ಮಾಡಿಬಿಡೋಣ. ಯಾವ ಥರ ಔಟ್ಲೈನ್ ಅಂತ ಇಲ್ಲಿ ತೋರಿಸ್ತದೆ ನೋಡಿ, ಒಂದು ಲೈನ್ ಬರ್ತಾ ಇದೆ. ಓಕೆ, ಇದು ಔಟ್ಲೈನ್. ಇಲ್ಲಿ ಬಂದುಬಿಟ್ಟು ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ ಎಲ್ಲ ಬರುತ್ತೆ ಅಲ್ವಾ? ಸೊ ಅದನ್ನು ಬರಿತಾ ಇದ್ದೀವಿ. ಓಕೆ, ಇಲ್ಲಿ ಬಂದ್ವಿ. ಓಕೆ, ಇಲ್ಲಿ ಈ ಥರ ಬರೋಣ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಪಾನ್ಸು, ಸ್ಪೈನಲ್ ಕಾರ್ಡ್ ಎಲ್ಲ ಬರುತ್ತೆ ಅಲ್ವಾ? ಅದಕ್ಕೆ ಈ ಕಡೆ ಕೂಡ ಹಾಗೆ ತೊಗೊಬರ್ತಾ ಇದ್ದೀನಿ. ಓಕೆ, ಬಂದಾದಮೇಲೆ ನಮಗೆ 3 ಚೆನ್ನಾಗಿ ಗೊತ್ತಿರಬೇಕು. ಆ 3 ಥರನೇ ಇಲ್ಲಿ ಮಾಡೋಣ, ಓಕೆನಾ? ಅಥವಾ ಅಂತನಾದರೂ ಅಂದ್ಕೊಳ್ಳಿ. ಓಕೆ, ಇಲ್ಲಿ ಬಂದಾದಮೇಲೆ ಸ್ವಲ್ಪ ಬ್ರ್ಯಾಂಚ್ ಥರ ಬರಲಿ ಮಕ್ಕಳ, ಓಕೆನಾ? ಮರದ್ದು ಕೊಂಬೆಗಳಿದಾವಲ್ವ, ಒಂದು 6-7 ಥರ ಬ್ರ್ಯಾಂಚ್ ಥರ ಬರ್ಕೊಳ್ಳಿ, ಓಕೆನಾ? ಇದು ಯಾಕೆ ಅಂತ ಹೇಳಿದ್ರೆ ನಮ್ಮ ಸೆರೆಬೆಲ್ಲಮ್ ಅಥವಾ ಅನುಮಸ್ತಿಷ್ಕ ಅಂತ ಇದೆ ಅಲ್ವಾ, ಅದಕ್ಕೋಸ್ಕರ. ಓಕೆ, ಅದಾದಮೇಲೆ ಇಲ್ಲಿಂದ ಹೀಗೆ ಬರಲಿ, ಓಕೆನಾ? ಕೂಲ್. ಓಕೆ, ಇದು ಬಂದಾದಮೇಲೆ ಇದನ್ನು ಇಲ್ಲಿ ಸ್ವಲ್ಪ ಹೀಗೆ ಜಾಯಿನ್ ಮಾಡೋಣ. ಓಕೆ, ಎಲ್ಲಿಗೆ ಜಾಯಿನ್ ಮಾಡೋಣ? ಈ ಕಡೆ ತೊಗೊಂಬಂದು ಸ್ವಲ್ಪ ಇಲ್ಲಿ ಬಿಟ್ಟಿರೋಣ. ಓಕೆ, ಆಮೇಲೆ ಜಾಯಿನ್ ಮಾಡ್ಕೊಳ್ಳೋಣ. ಓಕೆ, ಇದಾದಮೇಲೆ ಇದಕ್ಕೆ ಸ್ವಲ್ಪ ಔಟ್ಲೈನ್ ಎಲ್ಲ ಬೇಕು ಮಕ್ಕಳ. ಯಾವ ಥರ ಔಟ್ಲೈನ್? ಈ ಥರ ಇದೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ನಾವು ಕೂಡ ಆ ಥರ ತೊಗೊಳ್ಳೋಣ. ಓಕೆ, ಈ ಥರ ಒಂದು ಸ್ವಲ್ಪ ಮಾಡೋಣ. ಇದಾದಮೇಲೆ ಏನಿದೆ, ಇನ್ನೂ ಒಂದು ಸ್ವಲ್ಪ 3D ಎಫೆಕ್ಟ್ ಕೊಡೋ ಥರ. ಓಕೆ, 3D ಎಫೆಕ್ಟ್ ಅಂತ ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ. ಓಕೆ, ಇವಾಗ ಜಾಯಿನ್ ಮಾಡಿದ್ದೀನಿ. 3D ಎಫೆಕ್ಟ್ ಅಂತ ಹೇಳಿದ್ರೆ ಸ್ವಲ್ಪ ಲೈನ್ ಹಾಕೋಣ ಹೀಗೆ. ಓಕೆ, ನಮಗೆ ತುಂಬ ನೀಟ್ ಡಯಾಗ್ರಾಮ್ ಎಲ್ಲ ಬೇಡ, ನೋಡಿದ ತಕ್ಷಣವೇ ಇನ್ವಿಜಿಲೇಟರ್ ಅಥವಾ ಇವ್ಯಾಲ್ಯೂಯೇಟರ್ಗೆ ಅರ್ಥ ಆಗ್ಬಿಡ್ಬೇಕು, ಓ ಮಗು ಇಲ್ಲೇನು ಮಾಡಿದೆ, ಇದು ಯಾವ ಪಾರ್ಟ್ ಅಂತ, ಓಕೆನಾ? ಓಕೆ, ಈ ಥರ ಸ್ವಲ್ಪ ಮಾಡೋಣ. ಓಕೆ, ಇದು ಆದಮೇಲೆ ನೆಕ್ಸ್ಟ್ ಇಲ್ಲಿಂದನೇ ಒಂದು ಲೈನನ್ನು ಬಂದುಬಿಟ್ಟು ಇಲ್ಲಿಗೆ ಹೋಗೋ ಥರ ಹೀಗೆ ಮಾಡೋಣ, ನಮ್ಮ ಸ್ಪೈನಲ್ ಕಾರ್ಡ್ ಅಥವಾ ಮೆದುಳು ಬಳ್ಳಿಗೆ. ಓಕೆ, ಇಲ್ಲಿಂದ ಮತ್ತೆ ಒಂದು ಲೈನ್ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ? ಇದ್ರ ಒಳಗಡೆ ಔಟ್ಲೈನ್ ಥರ ನಮ್ಮ ಹೊರಗಡೆ ಇತ್ತಲ್ವಾ, ಆ ಥರ ಇಲ್ಲೂ ಮಾಡೋಣ. ಓಕೆ, 2 ಲೈನ್ ತೊಗೋಬೇಕು ಮಕ್ಕಳ. ಓಕೆ, ಫಸ್ಟ್ ಲೈನನ್ನು ಇಲ್ಲಿ ಕವರ್ ಮಾಡಿಬಿಡೋಣ. ಓಕೆ, ಫಸ್ಟ್ ಲೈನನ್ನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿವರೆಗೂ ಫುಲ್ ಅರ್ಧ ಚಂದ್ರಾಕೃತಿ ಇದೆಯಲ್ವಾ, ಅಲ್ಲಿವರೆಗೂ ತೊಗೊಬರ್ತಾ ಇದ್ದೀನಿ. ಓಕೆ, ಇನ್ನೂ ಒಂದು ಲೈನ್ ಬೇಕು ಅಲ್ವಾ? ಸೊ ಅದನ್ನು ಕೂಡ ತೊಗೊಬರ್ತಾ ಇದ್ದೀನಿ. ಓಕೆ, ಇಷ್ಟು ಆಯಿತು. ಇಲ್ಲಿ ಒಂದು ಲೈನ್ ಹಾಗೆ ಇದೆಯಲ್ವಾ, ಇದನ್ನು ನಾವು ಇಲ್ಲಿಗೆ ಜಾಯಿನ್ ಮಾಡಿಬಿಟ್ಬಿಡೋಣ, ಓಕೆನಾ? ಓಕೆ, ಜಾಯಿನ್ ಆಯಿತು.
ನೆಕ್ಸ್ಟ್ ಇಲ್ಲಿ 2 ಲೈನ್ ಇದಾವಲ್ವಾ ಮಕ್ಕಳ, ಇದನ್ನ ನಾವು ಎಲ್ಲಿಗೆ ಜಾಯಿನ್ ಮಾಡೋಣ, ನಮ್ಮ ಪಾನ್ಸಿಗೆ ಜಾಯಿನ್ ಮಾಡಿಬಿಡೋಣ ಈ ಥರ. ಓಕೆ, ಇಲ್ಲಿಗೆ ಜಾಯಿನ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಓಕೆ, ಇದನ್ನು ನೀವು ಸ್ವಲ್ಪ ಈ ಥರ ತೊಗೊಬಂದು ಈ ಥರ ಮಾಡಿಬಿಟ್ಬಿಡಿ. ಓಕೆನಾ, ಇದು ಕ್ರೇನಿಯಮ್ ಅಂತ ಇಲ್ಲಿ ಬರುತ್ತೆ, ಈ ಥರ ಮಾಡಿ ಬಿಟ್ಬಿಡೋಣ. ಓಕೆನಾ, ಇದನ್ನು ಬರ್ದಿಲ್ಲ ಅಂದರೂ ಅವಶ್ಯಕತೆ ಇಲ್ಲ, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಕಾರಣ ನಾನು ಕೂಡ ಅಲ್ಲಿ ಬರಿತಾ ಇದ್ದೀನಿ. ಓಕೆ, ಅದಾದಮೇಲೆ ಮಕ್ಕಳ ಒಂದು ರೈನ್ಬೋ ಥರ ಮಾಡೋದು ಗೊತ್ತಿದೆ ಅಂದ್ಕೊಳ್ತೀನಿ, ಅಥವಾ ಸಿ ಥರ ಉಲ್ಟಾ ಸಿ ಏನಾದರೂ ಅಂದ್ಕೊಳ್ಳಿ. ಓಕೆನಾ, ಯಾವ ಥರ ಇಲ್ಲಿ ಬರೋಣ, ಒಂದು 10ರಿಂದ 12 ಹಾಕಿ. ಓಕೆನಾ, 2 3 ಫೋಲ್ಡಿಂಗ್ಸ್ ಅಂತ ಕರಿತೀವಿ ಅಥವಾ ಗ್ರೂವ್ಸ್ ಅಂತ ಅನ್ಕೋತೀವಿ. ಎಷ್ಟಾಯಿತು ಮಕ್ಕಳ, ಒಂದು 5 6 7 8, ನೀವು ಒಂದು 10ರಿಂದ 12 ಹಾಕ್ಕೋಬೋದು. ಓಕೆನಾ, ತೊಂದರೆ ಇಲ್ಲ. ಓಕೆ, ಒಳಗಡೆ ಇಲ್ಲಿ ಇದು ಇಲ್ಲೂ ಕೂಡ ಇದೆ ಅಲ್ವಾ, ನಾವು ಇಲ್ಲೂ ಕೂಡ ತೊಗೋಬೋದು ಔಟ್ಲೈನ್ಸ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಮಕ್ಕಳ, ನೀವು ಜಸ್ಟ್ ಈ ಥರ ಫೋಲ್ಡಿಂಗನ್ನು ನಿಮಗೆ ಹೇಗೆ ಬೇಕೋ ಹಾಗೆ ತೋರಿಸಿ. ಓಕೆನಾ, ನಿಮಗೆ ಹೇಗೆ ಬೇಕೋ ಹಾಗೆ ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದ್ರೆ ಸಾಕು. ಓಕೆನಾ, ಈ ಥರ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದ್ರು ಸಾಕು, ಫೋಲ್ಡಿಂಗ್ಸನ್ನು ಈ ಥರ ತೋರಿಸಿದ್ರೆ ಸಾಕು, ನಿಮ್ಗೆ ಹೇಗೆ ಬೇಕೋ ಹಾಗೆ. ಇಲ್ಲಿ ಸ್ವಲ್ಪ ಅಟ್ಯಾಚ್ ಆಗಿಬಿಟ್ಟಿದೆ, ನಾನು ಎರೇಸ್ ಮಾಡೋಕ್ಕಾಗುತ್ತಾ ಅಂತ ನೋಡ್ತೀನಿ. ಅಷ್ಟೊಂದೆಲ್ಲ ಅವಶ್ಯಕತೆ ಇರಲಿಲ್ಲ, ಇಲ್ಲಿ ಅಟ್ಯಾಚ್ ಸ್ವಲ್ಪ ಚಿಕ್ಕದಾಗಿದ್ರೂ ಓಕೆ ಇತ್ತು. ಪೆನ್. ಓಕೆ ಓಕೆ, ಈ ಥರ ಫೋಲ್ಡಿಂಗ್ಸನ್ನ ನೀವು ತೋರಿಸಿದ್ರೆ ಸಾಕು ಮಕ್ಕಳ. ಓಕೆನಾ, ಇಷ್ಟೇ ಈಸಿಯಾಗಿ ಬರೆದ್ರೆ ಸಾಕು. ಇವಾಗ ಲೇಬ್ಲಿಂಗ್ ಮಾಡಿಬಿಡೋಣ. ಓಕೆನಾ, ಮೊದಲನೇದು ಇಲ್ಲಿ ಏನು ಅಂತ ಕರಿತೀವಿ ನಾವು, ಇದನ್ನು ಸ್ಪೈನಲ್ ಕಾರ್ಡ್ ಅಥವಾ ಮೆದುಳು ಬಳ್ಳಿ ಅಂತ ಕರಿತೀವಿ. ಸ್ಪೈನಲ್ ಕಾರ್ಡ್ ಅಥವಾ ಮೆದುಳು ಬಳ್ಳಿ. ಲೇಬ್ಲಿಂಗ್ಸ್ ತುಂಬ ಪಕ್ಕಾ ಇರಬೇಕು ಮಕ್ಕಳ, ಯಾಕಂತಂದರೆ ನಿಮ್ಮ ಡಯಾಗ್ರಾಮಿಗೆ ಅವ್ರು ಕೊಡೋದೇ 1 ಮಾರ್ಕ್. ಇಷ್ಟು ಡಯಾಗ್ರಾಮ್ ಮಾಡಿದ್ರೆ ಪರ್ಫೆಕ್ಟಾಗಿ ಪಕ್ಕಾ ಒಂದು 1 ಮಾರ್ಕ್ ಕೊಡುತ್ತೆ. ಡಯಾಗ್ರಾಮಲ್ಲಿ ಯಾವುದೆಲ್ಲ ಲೇಬ್ಲಿಂಗ್ ಕೇಳಿರ್ತಾರೆ ಅದನ್ನು ಮಾಡಬೇಕು. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಈ ಪೋರ್ಷನನ್ನು ನಾವು ಮೆಡುಲ್ಲಾ ಅಂತ ಕರಿತೀವಿ. ಮೆಡುಲ್ಲಾ, ಕನ್ನಡದಲ್ಲೂ ಸೇಮ್ ಮೆಡುಲ್ಲಾ ಅಂತಾನೆ. ಓಕೆ, ಈ ಪೋರ್ಷನನ್ನು ಪಾನ್ಸ್ ಅಂತ ಕರಿತೀವಿ, ಕನ್ನಡದಲ್ಲೂ ಸೇಮೇ ಇದೆ. ಓಕೆನಾ, ಪಾನ್ಸ್ ಅಂತ. ಓಕೆ, ಇದು ಬಂದ್ಬಿಟ್ಟು ಈ ಪೋರ್ಷನ್ ಇದೆಯಲ್ವ, ಡಿಸೈನಾಗಿ ಮಾಡಿದ್ದೀವಲ್ವ, ಇದನ್ನು ಏನಂತ ಕರಿತೀವಿ, ಸೆರೆಬೆಲ್ಲಮ್ ಅಂತ ಕರಿತೀವಿ. ಓಕೆನಾ, ಅಥವಾ ಕನ್ನಡದಲ್ಲಿ ಅನುಮಸ್ತಿಷ್ಕ. ಓಕೆ, ಬರಿತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಏನಿದೆ ನಮ್ಮ ಹತ್ರ, ನಮ್ಮ ಮಿಡ್ ಬ್ರೈನ್ ಇದೆ ಅಲ್ವಾ, ಮಧ್ಯ ಮೆದುಳು, ಅದನ್ನು ಇಲ್ಲಿ ಬರಿತಾ ಇದ್ದೀನಿ. ಮಿಡ್ ಬ್ರೈನ್ ಅಥವಾ ಮಧ್ಯ ಮೆದುಳು. ಮಕ್ಕಳ, ಇದು ಸೆರೆಬೆಲ್ಲಮ್ ಮತ್ತು ಮೆಡುಲ್ಲಾ, ಪಾನ್ಸ್ ಇವೆಲ್ಲ ಬಂದ್ಬಿಟ್ಟು ಹಿಂಡ್ ಬ್ರೈನ್ ಅಥವಾ ಏನು ಹೇಳ್ತಾರೆ, ಇಮ್ಮೆದುಳು ಅಂತ ಹೇಳ್ತಾರಲ್ವ ಅದಕ್ಕೆ. ಓಕೆ, ನೆಕ್ಸ್ಟ್ ಇದನ್ನ ಬಂದ್ಬಿಟ್ಟು ಕ್ರೇನಿಯಮ್ ಅಥವಾ ಸ್ಕಲ್ ಅಂತಲೂ ಕರೀತಾರೆ. ಓಕೆನಾ, ತಲೆ ಭಾಗ ಅಂತ, ತಲೆ ಬುರುಡೆ ಅಂತಲೂ ಕರೀತಾರೆ. ಓಕೆ, ನೆಕ್ಸ್ಟ್ ಏನು, ಇಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಎಲ್ಲ ಬಿಟ್ಟು ಈ ಎಕ್ಸ್ಟೆನ್ಸ್ ಇದೆ ಅಲ್ವಾ ಮಕ್ಕಳ, ಇದನ್ನು ನಾವೇನಂತ ಬರೆಯೋಣ, ಹೈಪೋಥ್ಯಾಲಮಸ್ ಅಂತ. ಓಕೆನಾ, ಕನ್ನಡದಲ್ಲೂ ಕೂಡ ಹೈಪೋಥ್ಯಾಲಮಸ್ ಅಂತಲೇ ಕರೀತಾರೆ. ಅದನ್ನು ಇಲ್ಲಿ ಬರೆಯೋಣ. ಓಕೆ, ಈ ಎಕ್ಸ್ಟೆನ್ಸ್ ಇದೆ ಅಲ್ವಾ, ಅದನ್ನು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಎಕ್ಸ್ಟೆನ್ಷನ್ ಇದೆಯಲ್ವ, ಒಳ್ಳೆ ಬಟಾಣಿ ಥರ, ಆ ಎಕ್ಸ್ಟೆನ್ಷನ್ನ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಕರಿತೀವಿ. ಪಿಟ್ಯೂಟರಿ ಗ್ಲ್ಯಾಂಡ್ ಅಥವಾ ಪಿಟ್ಯೂಟರಿ ಗ್ರಂಥಿ ಅಂತ ಕನ್ನಡದಲ್ಲೂ ಸೇಮ್. ಓಕೆನಾ ಮಕ್ಕಳ, ಇಷ್ಟು ಬರೆದ್ರೆ ಸಾಕು ಮಕ್ಕಳ, ನಿಮಗೆ 4 ಮಾರ್ಕ್ಸು ಪಕ್ಕಾ ಗ್ಯಾರಂಟಿ. ಸೊ ನಾನು ನಿಮಗೆ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಈಸಿ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ. ಓಕೆನಾ, ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.